ಆತ್ಮೀಯ ಸ್ನೇಹಿತರೆ, ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಹಾರ್ಮೋಜ್ ಜಲಸಂಧಿಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇತ್ತೀಚೆಗೆ ಅತ್ಯಂತ ಪ್ರಚಲಿತವಾಗಿರುವಂತಹ ಸುದ್ದಿ ಇದು. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವೆ ನಡೀತಿರುವಂತಹ ಯುದ್ಧಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಸ್ಥಳವಾಗಿದೆ ಹಾರ್ಮೋಜ್ ಜಲಸಂಧಿ. ಏನಿದು, ಎಲ್ಲಿದೆ, ಯಾಕಿಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅನ್ನುವಂತಹ ಸಂಪೂರ್ಣವಾದಂತಹ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಹಾರ್ಮೋಜ್ ಉಪಸಾಗರವನ್ನು ಸಾಮಾನ್ಯವಾಗಿ ಹಾರ್ಮೋಜ್ ಕಣಿವೆ ಅಂತ ಕರೀತಾರೆ, ಅಥವಾ ಹಾರ್ಮೋಜ್ ಜಲಸಂಧಿ ಅಂತ ಕರೀತಾರೆ. ಸ್ಟ್ರೈಟ್ ಆಫ್ ಹಾರ್ಮೋಜ್ ಎಂದು ಕರೆಯುತ್ತಾರೆ. ಇದರ ವಿಶೇಷತೆ ಏನಪ್ಪಾ ಅಂತೇಳಿದರೆ, ಇದು ಜಗತ್ತಿನ ಅತ್ಯಂತ ಪ್ರಮುಖ ಸಮುದ್ರ ಮಾರ್ಗಗಳಲ್ಲಿ ಒಂದಾಗಿದೆ. ಏನೇನು ಸಮುದ್ರ ಮಾರ್ಗಗಳು ಇದ್ದಾವೆ ಅಂತೇಳಿ ನಾವು ಪ್ರಪಂಚದಲ್ಲಿ ಗುರುತಿಸ್ತೀವೋ ಅದರಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಜಲಮಾರ್ಗ, ಸಮುದ್ರ ಮಾರ್ಗ ಬಂದ್ಬಿಟ್ಟು ಹಾರ್ಮೋಜ್ ಜಲಸಂಧಿ. ಸೊ ಈ ಒಂದು ಹಾರ್ಮೋಜ್ ಜಲಸಂಧಿ ಎಲ್ಲಿ ಸ್ಥಾಪಿತವಾಗಿದೆ ಅಂತ ನೋಡೋದಾದರೆ, ಹಾರ್ಮೋಜ್, ದ ಸ್ಟ್ರೈಟ್ ಆಫ್ ಹಾರ್ಮೋಜ್ ಪರ್ಷಿಯನ್ ಕೊಲ್ಲಿಯನ್ನು ಒಮನ್ ಕೊಲ್ಲಿಯೊಂದಿಗೆ ಸಂಪರ್ಕಿಸುತ್ತದೆ. ಸೊ ಎರಡು ಭೂಪ್ರದೇಶಗಳ ನಡುವಿನ ಜಲಪ್ರದೇಶವನ್ನು ನಾವೇನಂತ ಕರಿತೀವಿ, ಜಲಸಂಧಿ ಅಂತ ಕರಿತೀವಿ. ಹಾರ್ಮೋಜ್ ಕಣಿವೆ ಏನಿದೆ, ಇದು ಪರ್ಷಿಯನ್ ಕೊಲ್ಲಿಯನ್ನು ಒಮಾನ್ನ ಕೊಲ್ಲಿಯೊಂದಿಗೆ ಸಂಪರ್ಕಿಸುತ್ತದೆ. ಇದು ಮುಖ್ಯವಾಗಿ ಇರಾನ್ ಮತ್ತು ಒಮಾನ್ ದೇಶಗಳ ನಡುವೆ ಇರುವುದನ್ನು ನಾವು ಗಮನಿಸಬಹುದು. ಸೊ ಈ ಒಂದು ಜಲಸಂಧಿಯನ್ನು ನಕ್ಷೆಯ ಮೂಲಕ ನೋಡೋದಾದರೆ ನೋಡಬಹುದು. ಎಡಭಾಗದಲ್ಲಿ ಪರ್ಷಿಯನ್ ಕೊಲ್ಲಿ ಇದೆ, ಪರ್ಷಿಯನ್ ಗಲ್ಫ್ ಅಂತ ಕರಿತೀವಿ. ಹಾಗೆಯೇ ದ ಗಲ್ಫ್ ಆಫ್ ಒಮನ್ ಇದೆ. ಅವೆರಡರ ನಡುವೆ ಸಂಪರ್ಕಿಸುವಂಥದ್ದು ದ ಸ್ಟ್ರೈಟ್ ಆಫ್ ಹಾರ್ಮೋಜ್. ಏನಿದರ ಪ್ರಾಮುಖ್ಯತೆ? ಇದು ಜಗತ್ತಿನ ಪ್ರಮುಖ ತೈಲ ಸಾಗಣೆ ಮಾರ್ಗವಾಗಿದೆ. ನಮಗೆಲ್ಲ ಗೊತ್ತಿರುವಂತೆ ಈ ಅರಬ್ ಕಂಟ್ರೀಸ್ ಅಂತ ಏನು ಕರಿತೀವಿ, ಈ ಅರಬ್ ಕಂಟ್ರೀಸಲ್ಲಿ ಪ್ರಮುಖವಾಗಿ ತೈಲ ಉತ್ಪಾದನಾ ಕೇಂದ್ರಗಳಿದ್ದು ಅಲ್ಲಿಂದ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ತೈಲ ಸಾಗಣೆಯಾಗುತ್ತೆ. ಹಾಗೆಯೇ ಹಾರ್ಮೋಜ್ ಜಲಸಂಧಿಯೂ ಸಮೇತ ತೈಲವನ್ನು ಸಾಗಣೆ ಮಾಡುವ ಪ್ರಮುಖ ಕೇಂದ್ರವಾಗಿದೆ. ಪ್ರಪಂಚದ ಬಹುಪಾಲು ಕಚ್ಚಾ ತೈಲ ಈ ಮಾರ್ಗದ ಮೂಲಕ ಸಾಗುತ್ತದೆ. ಆದ್ದರಿಂದ ಇದನ್ನ ಎನರ್ಜಿ ಲೈಫ್ ಲೈನ್ ಅಂತಲೂ ಕೂಡ ಕರೀತಾರೆ. ಅಗಲ ಮತ್ತು ರಚನೆಯನ್ನು ನೋಡೋದಾದರೆ, ಹಾರ್ಮೋಜ್ ಕಣಿವೆಯ ಅಗಲ ಸುಮಾರು 33 ಕಿಲೋಮೀಟರ್. ಆದರೆ ನೌಕಾಯಾನಕ್ಕೆ ಬಳಸುವಂಥ ಮಾರ್ಗ ಏನಿದೆ ಅತ್ಯಂತ ಸಣ್ಣದು. ಅಂದರೆ ಸುಮಾರು 3 ಕಿಲೋಮೀಟರ್ ಪ್ರತಿ ದಿಕ್ಕಿಗೆ ಒಳಗೊಂಡಿರುವಂಥ ಈ ಒಂದು ಹಾರ್ಮೋಜ್ ಜಲಸಂಧಿಯನ್ನು ದಾಟಿ ಪ್ರಪಂಚದ ಹಡಗುಗಳು ಈ ಒಂದು ಮಾರ್ಗದ ಮೂಲಕ ಚಲಿಸಬೇಕಾಗಿದೆ. ಇನ್ನು ರಾಜಕೀಯ ಮತ್ತು ಭದ್ರತೆಯ ವಿಚಾರಕ್ಕೆ ಬಂದರೆ, ಈ ಪ್ರದೇಶವು ಜಿಯೋಪಾಲಿಟಿಕಲ್ ದೃಷ್ಟಿಯಿಂದ ತುಂಬ ಸಂವೇದನಾಶೀಲವಾಗಿರುವಂಥ ಜಲಸಂಧಿಯಾಗಿದ್ದು ಕೆಲವೊಮ್ಮೆ ಇರಾನ್ ಮತ್ತು ಇತರ ದೇಶಗಳ ನಡುವಿನ ಉದ್ವಿಗ್ನತೆಯಿಂದ ಇಲ್ಲಿ ಸಮಸ್ಯೆಗಳು ಉಂಟಾಗುತ್ತವೆ. ಪ್ರಚಲಿತ ತಾವು ಕೂಡ ಗಮನಿಸಬಹುದು. ಈ ಕಣಿವೆ ಬಂದಾದರೆ ಜಗತ್ತಿನ ತೈಲ ಸರಬರಾಜಿನ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಈಗ ಇರಾನ್ ಮತ್ತು ಇಸ್ರೇಲ್ ನಡುವಂಥ ಯುದ್ಧಗಳಿಂದ ಏನು ತೈಲ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಂಟಾಗ್ತದೆ, ಅದಕ್ಕೆ ಪ್ರಮುಖ ಕಾರಣ ಹಾರ್ಮೋಜ್ ಜಲಸಂಧಿಯ ಮೂಲಕ ಹಡಗುಗಳನ್ನು ಸಂಚಾರಕ್ಕೆ ಮುಕ್ತವಾಗಿ ಬಿಡದೇ ಇರುವಂಥ ಕಾರಣಕ್ಕೆ ತೈಲ ಸಮಸ್ಯೆ ಉಂಟಾಗಿರೋದನ್ನು ನಾವು ಗಮನಿಸಬಹುದು. ಸೊ ಮತ್ತೊಮ್ಮೆ ನೋಡೋದಾದರೆ, ಸೌದಿ ಅರೇಬಿಯಾ ಈ ಕಡೆ ಇದೆ, ಪರ್ಷಿಯನ್ ಗಾಲ್ಫ್ ಇದೆ. ಅದರ ಮುಖಾಂತರ ಒಮನ್ನ ಕೊಲ್ಲಿಯನ್ನು ಸಂಪರ್ಕಿಸುವಂಥ ಈ ಒಂದು ಪ್ರಮುಖವಾದಂತಹ ಜಲಸಂಧಿಯನ್ನು ಹಾರ್ಮೋಜ್ ಜಲಸಂಧಿ ಅಂತ ಕರಿತೀವಿ. ಇದಾಗಿತ್ತು ಸ್ನೇಹಿತರೆ ಹಾರ್ಮೋಜ್ ಜಲ ಸಂಬಂಧಪಟ್ಟಂತಹ ವಿಚಾರ. ಮುಂದಿನ ಮತ್ತೊಂದು ವಿಡಿಯೋ